ಜಾತಿ ಗಣತಿನ ವರದಿ ರೆಡಿ ಆಗಿದೆ, ಸಿಎಂ ಟೈಮ್ ಕೊಟ್ರೆ ಸಬ್ಮಿಟ್ ಮಾಡ್ತೀವಿ. ಯಾವುದು ಜಯಪ್ರಕಾಶ್ ರೆಡ್ಡಿ ಅವರು ಜಾತಿ ಗಣತಿ ಮುಂದಿನ ವಾರ ಕೊಡ್ತೀವಿ ಅಂತ ಹೇಳಿದ್ರೆ ಟೈಮ್ ಕೊಟ್ರೆ ಅದನ್ನ ಸಬ್ಮಿಟ್ ಅವ್ರು ಕೊಟ್ಟರೆ ತಕ್ಕತ್ತೀವಿ. ಇನ್ನು ಕೊಟ್ಟಿಲ್ಲ, ಕೊಟ್ರೆ ತಕ್ಕತ್ತೀವಿ. ಕೇಳಿದ್ರೆ ಕೊಡ್ತೀನಿ. ಟೈಮ್ ಕೇಳಿದ್ರೆ ಕೊಡ್ತೀನಿ. ನಾ ಇವತ್ತಿನವ್ರಿಗೆ ಕೇಳಿಲ್ಲ, ಕೇಳಿದ್ರೆ ಕೊಡ್ತೀನಿ. ಕೆಲವರು ವಿರೋಧ ಮಾಡ್ತಿದ್ದಾರೆ. ಯಾರು ಇನ್ನು ಸಂವಿಧಾನನೇ ತಗೊಂಡಿಲ್ಲ, ವಿರೋಧ ಹೇಳಪ್ಪ. ನಿಂಗೆ ವರದಿ ಗೊತ್ತಾ? ನಿಂಗೆ ವರದಿ ಗೊತ್ತಾ? ಏನಿದೆ ಅಂತ ಗೊತ್ತಿಲ್ವ? ಯಾಕೆ ವಿರೋಧ ಮಾಡ್ತೀನಿ? ಸರಿಯಪ್ಪ, ಅವೈಜ್ಞಾನಿಕವಾಗಿದೆ ಅಂತ ಗೊತ್ತಾ ನಿಂಗೆ? ಅವ್ರು ಹೇಳೋದು ಬೇಡಪ್ಪ, ನಿನಗ್ ಗೊತ್ತಾ? ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅನ್ನೋದು ನಿಂಗೆ ಅಕ್ಸೆಪ್ಟ್ ಮಾಡೋದು ಬಿಡೋದು ಆಮೇಲೆ ವರದಿ ಇದೆ ಕೊಡ್ತಾರೆ. ವರದಿ ಕೊಟ್ಟ ಮೇಲೆ ನೋಡ. ಆಮೇಲೆ ನಾನಂತೂ ನೋಡಿ ಕ್ಯಾಬಿನೆಟ್ ಒಬ್ರು ಮಾತಾಡ್ರಿ. ತಳೆ ನೀನ್ ಬಹಳ ಮಾತಾಡಿದ್ದೆ ತಳಪ್ಪ. ಕೇಳ್ರಿ ಇಲ್ಲಿ, ಕೇಳ್ರಿ ಇಲ್ಲಿ. ನನಗೆ ಗೊತ್ತಿಲ್ಲ, ವರದಿ ಗೊತ್ತಿಲ್ಲ, ಗೊತ್ತಾಯ್ತಾ? ಈ ಪುಟ್ಟರಂಗ ಶೆಟ್ಟರು ಮಿನಿಸ್ಟರ್ ಆಗಿದ್ರಲ್ಲ, ಆಗ್ಲೇನೆ ಕಾಂತರಾಜು ವರದಿ ಕೊಡಕ್ಕೆ ಅಂತ ಇವ್ರ ಹತ್ರ ಕೇಳ್ಕೊಂಡಿದ್ರು. ಇವರು ಟೈಮ್ ಕೊಟ್ಟಿದ್ರು. ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವ್ರಿಗೆ ತಗಬೇಡಿ ಅಂತೇಳಿ ಹೇಳಿದ ಮೇಲೆ ಇವರು ತಗೊಂಡಿದ್ರು. ಹೇಳಪ್ಪ ಪುಟ್ಟರಂಗ ಶೆಟ್ಟಿ, ಹೌದಲ್ವೇನ್ರಿ? ಈಗ ಅವ್ರು ಟೈಮ್ ಕೇಳಲಿ, ನೋಡೋಣ. ನಾನು ಅಂತೂ ನೋಡಿಲ್ಲ, ಯಾರೂ ನೋಡಿಲ್ಲ ವರದಿನ. ಅದು ಸೈಂಟಿಫಿಕ್ ಅನ್ಸೈಂಟಿಫಿಕ್ ಅನ್ನೋದು ಕೊಟ್ಟ ಮೇಲೆ ಗೊತ್ತಾಗೋದು. ವರದಿ ನೋಡಿದ ಮೇಲೆಲ್ಲ ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.